ನಾನು ಫಸ್ಟ್ ಟೈಮ್ ಹೋಗಿತಿರೋದು ಜೀವನದಲ್ಲಿ. ಹಿಂಡು ಜೋರಾಗಿ ಅದಕ್ಕೆ ಮುಟ್ಟು ನೋಡ್ದೆ ಹಂಗೆ ನೊಂದೋದ್ದ ಬಟ್ಟೆ. ಇವತ್ತು ಬಟ್ಟೆ ಪೂರ್ತಿ ನಾನೇ ಹೋಗ್ತೀನಿ. ಸ್ವೀಟು ಹಾಲ್ಟು ಫ್ಯಾನ್ಸೆ ಹಾಲ್ಟು ಬೀಟು ಅಭಿಮಾನ ನಿನ್ನ ರೂಟು ಅಭಿಮಾನಿಗೆ ಸಲ್ಯೂಟು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಮನೇಲಿ ಯಾರು ಇಲ್ಲ, ನಮ್ಮ ಊರು ಹೋಗಿದ್ದಾರೆ. ತಟ್ಟೆ ಒಗ್ದಾಕ್ಬೇಕು, ಪಾತ್ರೆ ಇನ್ನು ತೊಳಿಲಿಲ್ಲ, ಅಂದ್ರೆ ತೊಳಿಬೇಕು. ನಾನ್ ತಿಂದಿದ್ದ ತಟ್ಟೆನ ಅಷ್ಟು ಮಾಡ್ಬೇಕು ಇವಾಗ ಸದ್ಯಕ್ಕೆ. ಬಟ್ಟೆ ಒಗ್ದಾಕೋಣ. ಇವತ್ತು ಮನೆ ಕೆಲಸ ಪೂರ್ತಿ ನಂದೇ. ಟುಡೇಸ್ ವ್ಲಾಗ್ ಇಸ್ ಮನೆ ಕೆಲಸ ಬೈ ಅಪ್ಪು. ಏನಪ್ಪಾ ಅಂದ್ರೆ ಏನ್ ಮಾಡಿದ್ದಾರೆ, ಅನ್ನ ಐತೆ ಹಾಕ್ಲಿ. ಅಗೇನ್ ಅನ್ನ ಐತೆ, ಸಿಕ್ಕಾಪಟ್ಟೆ ಜಾಸ್ತಿ ಅನ್ನ ಐತೆ. ಇಷ್ಟೊಂದು ಮಾಡಿದ್ರೆ ಹೆಂಗೆ? ನಾವು ಅಪ್ಪ ಮಾಡ್ಬೋದು. ಎಷ್ಟೊಂದು ಅನ್ನ ಐತೆ ತೋರಿಸ್ತೀನಿ ನಿಮ್ಗೆ. ನೋಡಿ ಇದು ನಮ್ಮ ಅಪ್ಪ ಮಾಡಿರೋದು ಅನ್ಸುತ್ತೆ, ಇಲ್ಲಿ ನಮ್ಮ ಅಕ್ಕ ಮಾಡಿರೋದು ಅನ್ಸುತ್ತೆ. ನೋಡಿ ಎಷ್ಟನ್ನ ಐತೆ. ಇಷ್ಟನ್ನ ವೇಸ್ಟ್ ಆಗಲ್ವಾ? ಇದು ತಿಂದಿಲ್ಲ ಅಂದ್ರೆ ನಾನು ಒಬ್ಬನೇ ಇಷ್ಟ ತಿನ್ಬಿಡ್ತೀನ? ಸಾರು ಐತೆ, ಬೇಳೆ ಸಾರು ನೆನ್ನೆ ರಾತ್ರಿ ಇದು ಹಾಕೊಂಡೆ. ನಿಜ ಇವತ್ತು ಸಿಕ್ಕಾಪಟ್ಟೆ ಅನ್ನ ವೇಸ್ಟ್ ಆಗುತ್ತೆ, ಅಷ್ಟೊಂದು ಐತೆ ಗೊತ್ತಾ. ಒಂದು ಕುಕ್ಕರಲ್ಲಿ ಇರೋದು ಫುಲ್ ಹಾಕೊಂಡಿದ್ದೀನಿ, ತಿಂತಾ ಇದ್ದೀನಿ. ತಿಂದು ಮುಗಿಸ್ತಾ ಸಗದ ಮಾಡಿತ್ತು. ನೆನ್ನೆ ನೈಟು ಬೇಳೆ ಸಾರು ತುಂಬಾ ಚೆನ್ನಾಗಿತ್ತು. ಮತ್ತೆ ಅನ್ನ ಬೇರೆ ಮಾಡಿ ಕೊಟ್ಟು ಕಳಿಸಿದ್ರಲ್ಲ ನಮ್ಮ ಅಕ್ಕ, ಅದು ತುಂಬಾ ಚೆನ್ನಾಗಿತ್ತು. ಬಟ್ಟೆಗಳು ಸಿಕ್ಕಾಪಟ್ಟೆ ಇದಾವೆ ಒಗೆಯೋದು. ಓ ಇದೆಲ್ಲ ಒಗಿಬೇಕಾ? ನೋಡಿ ಎಷ್ಟೊಂದು. ಅಲ್ಲೈತೆ ನಂದು ನಮ್ಮ ಅಪ್ಪದು, ಅದನ್ನ ತೆಗೆದ್ಬಿಟ್ಟು ಹೋಗಿಬೇಕು. ನಾನು ಫಸ್ಟ್ ಟೈಮ್ ಹೋಗಿತಿರೋದು ಜೀವನದಲ್ಲಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸೀರಿಯಸ್ಲಿ ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ಹೋಗಿತಿರೋದು. ನನಗೆ ಒಂಥರ ಅನಿಸ್ತೈತೆ. ನನ್ಗೆ ನನ್ನ ಬಟ್ಟೆ ಮುಟ್ಟಕ್ಕೆ ಒಂಥರ ಅನಿಸ್ತೈತೆ ನನಗೆ. ಜೀವನದಲ್ಲಿ ಫಸ್ಟ್ ಟೈಮ್ ಬಟ್ಟೆ ಹೋಗ್ತಿರೋದು ನಾನು. 24ನೇ ವರ್ಷ ಆಗ್ತಾ ಬರ್ತೈತೆ. ಡಿಸೆಂಬರ್ ಬಂದ್ರೆ ಇಲ್ಲಿ ಗಂಟ ನಾನು ಬಟ್ಟೆ ಹೋಗ್ತಿರ್ಲಿಲ್ಲ. ನಮ್ಮ ಅಮ್ಮ ಊರಿಗೆ ಹೋಗಿದ್ದಾರೆ, ಏನು ಮಾಡಕ್ಕಾಗಲ್ಲ. ನಾಳೆ ಮೊಕ್ಕ ಒರೆಸ್ಕೊಳಕ್ಕೆ ಮತ್ತೆ ಏನು ಬಟ್ಟೆ ಹಾಕೊಳಕ್ ಬೇಕು ಅಂದ್ರೆ ಒಗಿಲೇಬೇಕು ಅಲ್ವಾ. ನಾನ್ ನನ್ನ ಬಟ್ಟೆನ ನಮ್ಮ ಅಪ್ಪನ ಬಟ್ಟೆನ ಹೋಗಿತೀನಿ, ನಮ್ಮ ಅಕ್ಕ ಬಟ್ಟೆ ಅವಳೇ ಒಪ್ಕೊಳ್ಳಿ. ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ನನಗೆ ಫಸ್ಟ್ ಟೈಮ್ ನನ್ನ ಬಟ್ಟೆ ಮುಟ್ಟಕ್ಕೆ ನನಗೆ ಬೇಜಾರಾಗ್ತಿದೆ, ಒಣಗಾಕಿರೋ ಬಟ್ಟೆನ. ಇವಾಗ ಇಷ್ಟು ಬಟ್ಟೆ ಹಾಕೊಂಡಿದ್ದೀನಿ. ಟವಲ್ಗಳು, ನಮ್ಮ ಅಪ್ಪಂದು ಬನೀನು ಮತ್ತೆ ಚಡ್ಡಿ, ಮತ್ತೆ ನಮ್ಮ ಅಪ್ಪನ ಬನೀನು ಮತ್ತೆ ಚಡ್ಡಿ, ಮತ್ತೆ ನಂದು ಅದೇ ಟ್ರ್ಯಾಕ್ ಪ್ಯಾಂಟ್ಸು ಮತ್ತೆ ಟೀ ಶರ್ಟು. ನನಗೆ ಇವಾಗ ಸದ್ಯಕ್ಕೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಲೈಕ್ ಡೈರೆಕ್ಟ್ ಸೋಪ್ ತಗೊಂಡು ಕ್ಲೀನ್ ಅಂದರೆ ಲೈಕ್ ಉಜ್ಜಿಬಿಟ್ಟು ಒಗಿಬೇಕಾ? ನಾನು ನೋಡಿಲ್ಲ, ಒಂದ್ಸರಿ ಯೂಟ್ಯೂಬ್ ನೋಡ್ಕೊಂಡ್ಬರ್ತೀನಿ. ಓಕೆ, ಫಸ್ಟ್ ನೀರು ಹಾಕ್ಬೇಕು. ನೀರು ಹಾಕ್ತೀನಿ, ಎಲ್ಲ ಬಟ್ಟೆಗೂ ನೀರು ಹಾಕ್ಬಿಟ್ಟು ಆಮೇಲೆ ಸೋಪಲ್ಲಿ ಉಜ್ಜಿಬಿಟ್ಟು ಆಮೇಲೆ ಕಂಫರ್ಟ್ ಇಟ್ಟಿದ್ದಾರೆ ನಮ್ಮಮ್ಮ. ಕಂಫರ್ಟ್ನ ಒಂದು ಬಕೆಟಿಗೆ ಹಾಕ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಜಾಲಿಸ್ತೀನಿ. ಜಾಲಿಸೋದು ಮೇಲ್ಗಡೆ ನೀರುಗಳಿಗೆ ಹಾಕ್ಬಿಟ್ಟು ಎತ್ತದು, ಅಷ್ಟೇ. ಅಷ್ಟು ಮಾಡ್ತೀನಿ ಸದ್ಯಕ್ಕೆ. ಇವಾಗ ಸಾಕು, ಅಷ್ಟೇ, ಜಾಸ್ತಿ ಮಾಡಲ್ಲ ನಾನು. ನನ್ನ ಕಲಾಗಲ್ಲ. ಇದೆ ಎಷ್ಟು 1 ಅವರ್ 2 ಅವರ್ ಆಗುತ್ತೆ. ನೀವು ಅನ್ಕೋಬೋದು ಏನು ವಾಷಿಂಗ್ ಮಿಷಿನ್ ಐತೆ ಮನೇಲಿ, ಬಟ್ ಮನೆ ಏನು ಕೈಲಿ ಹೋಗಿತ್ತಿದ್ದಾನೆ, ಮುಂಚೂರು ಬುದ್ಧಿ ಇಲ್ವಾ ಇವನಿಗೆ ಅಂತ. ಅಯ್ಯೋ ಏನು ಹೇಳೋಣ ಆ ಕತೆ. ಹೊಸ ವಾಷಿಂಗ್ ಮಿಷಿನ್ ಕಣ್ರಿ ಅದು. ಹೊಸ ವಾಷಿಂಗ್ ಮಿಷಿನ್ನ ನಮ್ಮಮ್ಮ ಯೂಸೇ ಮಾಡಿಲ್ಲ. ನಮ್ಮಮ್ಮ ಎಷ್ಟು ಹೇಳಿದ್ರು ನಾವು ಅಪ್ಪ ಅಮ್ಮ ಜಗಳ ಎಲ್ಲ ಆಡಿದ್ದಾರೆ ಇದು ವಾಷಿಂಗ್ ಮಿಷಿನ್ ಯೂಸ್ ಮಾಡು ಅನ್ನೋದಕ್ಕೆ. ನಮ್ಮಮ್ಮ ಕೈಯಲ್ಲಿ ಬರೀ ಕೈಯಲ್ಲೇ ಒಗೆಯೋದು. ಕೈಯಲ್ಲಿ ಒಗ್ದಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ ಬಟ್ಟೆಗಳನ್ನ. ಅದಕ್ಕೆ ಹೊಸ ವಾಷಿಂಗ್ ಮಿಷಿನ್ ಯಾವಾಗಲೂ ಅಪರೂಪಕ್ಕೆ ಒಂದೊಂದ್ಸರಿ ಹಾಕಿದ್ದಾರೆ. ಇವಾಗ ತಗೊಂಡು ಅರೌಂಡ್ 8 years ಏನೋ ಆಗ್ತಾ ಬಂತು ಆ ವಾಷಿಂಗ್ ಮಿಷಿನು. 8 yearsಇಂದ 10 times ಹಾಕಿರ್ಬೋದು ಅಷ್ಟೇ ಬಟ್ಟೆ. ಮೋರ್ ದೆನ್ 12 times ಅಂತಾನೆ ಅನ್ಕೊಳ್ಳಿ. 12 times ಹಾಕಿರ್ಬೋದು ಬಟ್ಟೆ. ಅದು ಬಿಟ್ಟರೆ ಇನ್ನು ಹಂಗೆ ಇದೆ, ಹೊಸದು ಹೆಂಗಿತ್ತು ಹಂಗೆ 12 times ಯೂಸ್ ಮಾಡಿದ್ದೀವಿ ಅಷ್ಟೇ. ಏನು ಮಾಡೋಣ? ಅದು ಇವಾಗ ಏನು ವಾಷಿಂಗ್ ಮಿಷಿನ್ದು ಪೈಪ್ದು ಪಾಯಿಂಟ್ ಇಲ್ಲ ನಮ್ಮ ಮನೇಲಿ. ಇಲ್ಲಾಂದ್ರೆ ನಾನೇ ಟ್ರೈ ಮಾಡ್ತಿದ್ದೆ ಹಾಕೋದಕ್ಕೆ. ನೆನ್ನೆ ನಮ್ಮ ಅಪ್ಪ ಟ್ರೈ ಮಾಡಿದ್ರು, ಆಗಿಲ್ಲ. ಅದಕ್ಕೆ ಕೈಯಲ್ಲಿ ಹೋಗಿತಾ ಇದ್ದೀನಿ. ಅದನ್ನು ರೆಡಿ ಮಾಡಿಸ್ಬೇಕು. ವಾಷಿಂಗ್ ಮಿಷಿನ್ಗೆ ಏನಾದ್ರು ಬಟ್ಟೆಗಳು ಹಾಕಿದ್ರೆ ಅಳ್ಳಾಡ್ತಿದ್ದಾವೆ, ಯೂಸ್ ಮಾಡಿಲ್ವಲ್ಲ ಅದಕ್ಕೆ ಅಥವಾ
ಏನಕ್ಕೆ ಅಂತ ಗೊತ್ತಿಲ್ಲ. Okay, let's go. ಫಸ್ಟ್ ನೀರು ಹಾಕೋಣ ಇವಾಗ. ನಮ್ಮ ಅಮ್ಮ ಇದನ್ನೆಲ್ಲ ಹೆಂಗ್ ಹೋಗಿತಾರಪ್ಪ, ಎಷ್ಟೊಂದು ಬಟ್ಟೆ. ನಾನೇ ಒಂದು 6 ಟವಲು, ನಂದೊಂದು ಜೊತೆ ಬಟ್ಟೆ, ನಮ್ಮ ಅಪ್ಪಂದೊಂದು ಜೊತೆ ಬಟ್ಟೆ, ಒಂದು 5-10 ಬಟ್ಟೆ ಇರ್ಬೋದು ಅಷ್ಟೇ. ಅಷ್ಟಕ್ಕೆ ಇಷ್ಟು ಭಾರ ಇದೆ. ವಾಟರ್ಗೆ ಹಾಕಿದ್ರೆ ಯಪ್ಪ ದೇವ್ರೆ, ನಮ್ಮ ಅಮ್ಮ ಇನ್ನು ಹೆಂಗ್ ಹೋಗಿಬಾರ್ದು. ಎಷ್ಟೊಂದು ಬಟ್ಟೆ ಹೋಗಿತಾರ ನಮ್ಮಮ್ಮ. ಒಬ್ಬ ಎತ್ತಕ್ಕೆ ಆಗ್ತಿಲ್ಲ ಗುರು, ಈ ಮಕ್ಕಕ್ಕೆಲ್ಲ ಹೇಗಿರ್ತೈತೆ ಚೀ. ವಾಟ್ ಟು ಡೂ ನೆಕ್ಸ್ಟ್? ಲೆಟ್ಸ್ ಟೇಕ್ ದಿಸ್ ಟವಲ್. ದಿಸ್ ಇಸ್ ಮೈ ಫಸ್ಟ್ ಎಕ್ಸಾಂಪಲ್. ಬ್ರೋ, ಸತ್ಯಗಳು ಕೂತ್ಕೊಳ್ಳೋಕೆ ಜಾಗ ಇಲ್ಲ ಗುರು. ಏನ್ ಮಾಡೋದು? ಹಿಂಗ ಹಾಕ್ಬೇಕಾ? ಕಾಣಿಸ್ತಿದ್ಯಾ ನಿಮ್ಗೆ? ಹಿಂಗ್ ಕೂತ್ಕೊಳ್ಳೋಣ. ಸ್ನಾನ ಮಾಡ್ಬಿಡ್ತೀನಿ ಇವತ್ತು. ಜಾಗನೇ ಇಲ್ಲ. ಹಿಂಗ ಹಾಕೋಣ ಫಸ್ಟು. ಅವ ಇದೆ, ಈ ಸೋಪ್ ಎಷ್ಟು ಭಾರ ಇದೆ. ಆಮೇಲೆ ಉಲ್ಟಾ ಹಿಂಗ ಹಾಕೋಣ. ಗೊತ್ತಾಗ್ತಿಲ್ಲ ಗುರು ಏನ್ ಮಾಡ್ತಿದೀನಿ ಅಂತ. ಆಮೇಲೆ ಕೈಯಲ್ಲಿ ಉಜ್ಜೋಣ. ನಮ್ಮೊಂಥರ ಆಗ್ತಿದೆ ಚೀ, ನನಗೆ ಇಷ್ಟ ಆಗ್ತಾ ಇಲ್ಲ. ನಂಗೆ ಬಟ್ಟೆ ಹೋಗಿಕ್ಕೆ ಇಷ್ಟ ಆಗ್ತಿಲ್ಲ ಗುರು. ಯಪ್ಪ ಎಷ್ಟು ಕೊಳೆ ಐತೆ ಚೀ. ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಇಷ್ಟ ಆಗ್ತಿಲ್ಲ. ಓ ಸಾರಿ, ನಾರ ಐತೆ. ಇದೇನಪ್ಪ ಇದು? ಬ್ರಷ್ ಐತೆ. ಬ್ರಷ್ ಉಜ್ಜೋದು ಕೈ ಮುಗಿಸ್ತಾ ಇದೀನಿ. ಸೌಂಡ್ ನೋಡಿ ಹೆಂಗ್ ಕೇಳಿಸುತ್ತೆ ಚೀ. ಯಪ್ಪ ದೇವ್ರೆ, ಹುಡುಗಿರು ಹೆಂಗ್ ಹೋಗಿತಾರೋ. ಹುಡುಗರು ಹೋಗಿತಾರೆ ಅಪ್ಪ, ಒಂಥರ ಕೇಳಿಸುತ್ತಪ್ಪ. ಚೂರು ಚೆನ್ನಾಗಿಲ್ಲ ಸೌಂಡ್. ಹುಡುಗರು ಹೋಗಿತಾರೆ, ಹೆಂಗ್ ಹೋಗಿತಾರೋ. ನಾನು ಫಸ್ಟ್ ಟೈಮ್ ಹೋಗಿತಿರೋದು. ಹಿಂಗೆ ಅನ್ಸುತ್ತೆ ಅಷ್ಟೇ. ಈಸಿ. ವಾವ್, ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೊಟ್ಟೋಯ್ತು ನೋಡಿ. ಸೂಪರ್ ಅಲ್ವಾ? ಓ, ಇವಾಗ ನೀರ್ ಹಾಕ್ಬೇಕು. ಹಿಂಗ ಇಷ್ಟನಾ? ನನ್ನ ಪ್ರಕಾರ ಇಷ್ಟ ಅನ್ಸುತ್ತೆ. ಏನಿದೆ ಎಲ್ಲಿಡೋಣಪ್ಪ ಇದನ್ನ? ಇವಾಗ ಸೈಡಲ್ಲಿ ಹಾಕೋಣ. ಒಂದು ಕಡೆ ನೀರು ಹಾಕ್ಬಿಟ್ಟು ಆ ಸೈಡ್ ಇದೊಂದು ಬಟ್ಟೆ ಇರಲಿ, ಒಗ್ದಿರೋದೆಲ್ಲ ಆ ಕಡೆ ಅಷ್ಟೇ. ಕಷ್ಟ ಗುರು, ಸಿಕ್ಕಾಪಟ್ಟೆ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಕಷ್ಟ. ಹ್ಯಾಟ್ಸ್ ಆಫ್ ಫಾರ್ ಆಲ್ ದ ಗರ್ಲ್ಸ್ ಅಂಡ್ ಬಾಯ್ಸ್ ಹೂ ಡೂ ದಿಸ್. ನನಗಂತೂ ಸತ್ಯ ಹೋಗ್ಲಾಗ್ತಿಲ್ಲ. ಸೊಂಟ ನೋವು ಬಂದ್ಬಿಡ್ತು. ಸೊಂಟ ನೋವು ಬಂದ್ಬಿಡ್ತು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸತ್ಯವಾಗೂ ನೋಡ್ತೈತೆ. ಅದ್ ಹೆಂಗ್ ಹೋಗಿತಾರ ನಮ್ಮಮ್ಮ, ಹೆಂಗ್ ಹೋಗಿತಾರ ಗುರು. ಅಷ್ಟೊಂದು ಬಟ್ಟೆ ಹೋಗಿತಾರೆ. ನಮ್ಮ ಅಪ್ಪ ಅಮ್ಮ ನನ್ನ ಯಾವತ್ತು ಹಾಸ್ಟೆಲ್ಗೆ ಸೇರಿಸಿಲ್ಲ. ನಾನು ಸೇರಿಸು ಅಂತ ಬಡ್ಕೊತ ಇದ್ದೆ.
ಇವಾಗ ಅನಿಸ್ತೈತೆ ನನ್ನ ಫ್ರೆಂಡ್ಸ್ ಎಲ್ಲ ಹಾಸ್ಟೆಲಲ್ಲಿ ಇದ್ರು ಪಾಪ, ಅವರೇ ಬಟ್ಟೆ ಒಪ್ಕೊಂತ ಇದ್ರು. ಯಾಕೆ ಒಬ್ರೊಬ್ರು ರೂಮ್ ಮಾಡಿದ್ರು. ಸೇರಿಸಿದ್ರೆ ನನಗೆ ಈ ಕಷ್ಟ ಎಲ್ಲ ಗೊತ್ತಾಗೋದು ಮೊದಲೇ, ಇವಾಗ ಗೊತ್ತಾಗ್ತಿರ್ಲಿಲ್ಲ. ಒಂದು ಕೆಲಸ ಮಾಡಕ್ ಬಿಟ್ಟಿಲ್ಲ ನಮ್ಮ ಅಪ್ಪ ಅಮ್ಮ ನನಗೆ. A few moments later. ಮತ್ತೆ ಶುರು ಹಚ್ಕೊಳ್ಳೋಣ. ಸೊಂಟ ನೋವು ಆಗಿಲ್ಲ ಅವರು. ಆಯ್ತು, ಸ್ವಲ್ಪ ರೆಸ್ಟ್ ತಗೊಂಡಿದ್ದೆ, ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡೆ. ಆಗಲ್ಲ, ನನಗೆ ಆಗ್ತಿಲ್ಲ. ಇಷ್ಟೊತ್ತು ಕ್ಯಾಮ್ರಾ ಆನ್ ಮಾಡಿದ್ನಲ್ಲ, ಫೋನ್ ಹೀಟಿಗೆ ಬಂದ್ಬಿಟ್ಟಿದೆ. ಅರ್ಥ ಆಯ್ತು ಅನ್ಸುತ್ತೆ. ಅಲ್ಲ ಸಾರಿ, ಫೋನ್ ಹೀಟ್ ಆಗ್ಬಿಟ್ಟಿದೆ. ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಇಡ್ತೀನಿ ಫೋನ್. ನಿಜವಾಗ್ಲೂ ಇಡ್ತೀನಿ, ನಿಮ್ಗೆ ಗೊತ್ತಿಲ್ಲ, ನಾನು ನಿಜವಾಗ್ಲೂ ಫೋನ್ ಫ್ರಿಡ್ಜ್ ಅಲ್ಲಿ ಇಡ್ತೀನಿ. ಇವ್ರು ಹೀಟ್ ಆದ್ರೆ ನೀವೇ ಹಂಗನ್ಬಿಟ್ಟು ಇಡಕ್ ಹೋಗ್ಬೇಡಿ, ಓಕೆನಾ? ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಬರ್ತೀನಿ ಸ್ವಲ್ಪ ಒಂದು 5 ನಿಮಿಷ. ಫೈನಲಿ ಆಫ್ಟರ್ ಸಕ್ಸಸ್ಫುಲಿ 1.5 hours ಹೋಗ್ದಾಯ್ತು. ಜಾಲ್ಸೋಣ ಅಂದ್ಬಿಟ್ಟು ನೀರು ಹಾಕಿದ್ದೀನಿ, ಜಾಲ್ಸ್ಬಿಟ್ಟು ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಒಣಗಾಕ್ಬಿಟ್ಟು ಬರ್ತೀನಿ. ಇವಾಗ ಏನೇನು ಮಾಡ್ಕೊಂಡು ಅದೇ ಇಲ್ಲಿರೋದನ್ನ ಹಿಂಗೆ ಜಾಲ್ಸ್ಬಿಟ್ಟು ಬಿಸಿ ನೀರು ಗೀಸರ್ ಫಿಟ್ ಮಾಡೈತೆ ಅಂತ ಹೇಳ್ಬಿಡ್ತೀನಿ. ಬಿಸಿನೀರು ಮೇಲೆ ಇವತ್ತು ಬಿಸಿಲಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಬಿಸಿ ಐತೆ ನೀರು. ಲೈಕ್ ಫಾರ್ ಎಕ್ಸಾಂಪಲ್ ಗೀಸರ್ ಇಂದ ನೀರು ಬರುತ್ತಲ್ಲ, ಹಾಟ್ ವಾಟರ್ ಹಂಗೆ ಇದೆ. ಎತ್ಕೊಂಡು ಹೋಗ್ತಾ ಇದ್ದೀನಿ ಬಟ್ಟೆ ಒಣಗಾಕೋದಕ್ಕೆ. ನಮ್ಮಪ್ಪ ಬೈತಾರ, ಇನ್ನೂ ಒಣಗಾಕಿಲ್ವಾ ಅಂತ. ಕಂಫರ್ಟ್ ಹಾಕಿಲ್ಲ, ಸುಮ್ಮನೆ ಬ್ರಷಲ್ಲಿ ಉಜ್ಬಿಟ್ಟು ಎಲ್ಲನೂ ಒದ್ರುಬಿಟ್ಟು ಹಾಕ್ಬಿಟ್ಟು ಆಮೇಲೆ ಕ್ಲಿಪ್ ಹಾಕು ಲಾಸ್ಟ್. ಹೋಗದ್ಬಿಟ್ಟಿದೀಯ, ಪರವಾಗಿಲ್ಲ, ಗುಡ್. ಮಾಡ್ಬೇಕು, ಎಲ್ಲ ಕೆಲಸ ಮಾಡಬೇಕು, ಮಾಡಿದ್ರೇ ಗೊತ್ತಾಗೋದು. ಅದು ಒಂದು ದಿವಸ ಮಾಡಿದ್ರೆ ಹಂಗಲ್ಲ, ಹಂಗೆ ಡೈಲಿ ಮಾಡ್ತಿದ್ರೆ ಏನೂ ಆಗಲ್ಲ. ಮತ್ತೆ ನಿಮ್ಮವ್ವ ಹೆಂಗೆ ಮಾಡಬೇಕು? ಎಲ್ಲರ ಬಟ್ಟೆಗಳು ಒಗೆದು ಎಲ್ಲರಿಗೂ ಸ್ನಾನ ಮಾಡಿಸಿ ಎಲ್ಲರಿಗೂ ಊಟ ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಟು ನೀವು ಕೇಳ್ದದೇ ಮಾಡಿಕೊಟ್ಟು ಎಷ್ಟು ಶ್ರಮ ಇದ್ದು ಲೇಡೀಸ್ ಎಲ್ಲರೂ ಗೊತ್ತಾಗುತ್ತೆ. ನಾವೇ ನೆಟ್ಟಿಗೆ ಕೆಲ್ಸಕ್ಕೆ ಹೋಗಿ ನೆಟ್ಟು ಬಂದ್ಬಿಡ್ತೀವಿ, ಕುಂತ್ಕೋತೀವಿ. 338 ಕೆಲಸಗಳು ಮಾಡೋದು ಲೇಡೀಸ್ಗೆ ಎಷ್ಟು ಕಷ್ಟ ಇರ್ತದೆ ಗೊತ್ತಾ? ಅದನ್ನು ನಾವು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಅದಕ್ಕೆ ಎಷ್ಟೆಲ್ಲರೂ ನಮ್ಮ ಒಂದು ಮಾತೆಲ್ಲ ಅನ್ನಿಸ್ಕೋತಾರೆ, ಅದು ತಪ್ಪು, ನಾವು ಹೇಳ್ಬಾರ್ದು ಆ ಥರ. ಅದಕ್ಕೆ ಸಾಕು, ಹಂಗೆ ಹಾಕು. ಇವತ್ತು ಡ್ಯೂಟಿ ರಜಾ ಅಲ್ಲ, ನಾಳೆಯಿಂದ ಇನ್ನೂ ನೈಟ್ ಮುಗ್ದಿಲ್ವಾ? ಈ ವಾರ ಮುಗೀತದ? ಹಾಂ ಅಷ್ಟೇ, ಆ ಥರ ಹಾಕ್ಬೇಕು. ಅದು ಹಾಕ್ಸಿದ ನೀರು ಇನ್ನಾಯ್ತು, ನೀರು ಹಿಂಡಿಲ್ಲ. ನೀರು ಹಿಂಡ್ಬಿಟ್ರೆ ಬೇಗ ಒಣಗೋಯ್ತದೆ. ಬಟ್ ಇವಾಗ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನೋಡಲ್ಲ, ಅದೆಲ್ಲ ನೀರು ಒಂಚೂರು ಇಲ್ಲ ಮಟ್ಟಿಗೆ ಹಿಂಡ್ಬೇಕು ಆ್ಯಕ್ಚುಲಿ. ಬಟ್ ಏನಪ್ಪ ಇವಾಗ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಹಂಗೆ ಹಾಕಿದ್ರು ಒಣಗೋಗುತ್ತೆ ಪಟ್ಟಂತೆ.
ಹಂಗೆ ಹಿಂಡಿ ಹಾರಾಕಬೇಕು. ಎಷ್ಟು ಅವರ್ ಹೋಗಿದ್ದೀನಿ ಹೇಳಿ ನಾನು? ಎಷ್ಟು ಅವರ್ ಹೋಗಿದೀಯಾ? 2 ನಾನು ತಗೊಂಡಿದ್ದು ಹೋಗಿದ್ದಕ್ಕೆ. ಎಷ್ಟಕ್ಕೆ? 2-4 1 ಅವರ್ ತಗೊಂಡಿದ್ದೀನಿ ನಾನು ಟವಲ್ಗೆ. ಅದೇ ಚಿಕ್ಕದೊಂದು ಅದೊಂದಕ್ಕೆ. ಅದೇನಕ್ಕೆಪ್ಪ? ಏನು ವಾರಗಟ್ಟಲೆ ಹಾಕೊಂಡು ಕೊಳಾಗಿದ್ರೆ ಅಂಥವು ಮಾತ್ರ ಆ ಥರ ಉಜ್ಜಬೇಕು. ಫಸ್ಟ್ ಹಿಂಡ್ಬಿಟ್ಟು ಆಮೇಲೆ ಒದ್ರಬೇಕು. ನೀವು ಒದ್ರಬಿಟ್ಟು ಹಿಂಡೋದಲ್ಲ. ಹಂಗೆ ಹಾಕು. ಈಗ ಮೊದಲೇ ತಂತಿಲ್ಲಿ ಹಾಕಿದೀಯಾ, ಇದನ್ನ ಜ್ಞಾಪಕ ಇಟ್ಕೊ. ಬೇರೆಯವರೆಲ್ಲ ಬಟ್ಟೆಗಳು ತಂದಾಕ್ತಾರಲ್ಲ ಆ ಉದ್ದೇಶಕ್ಕೆ. ನಮ್ಮ ಬಟ್ಟೆಗಳು ಯಾವುದೋ ಅಲ್ಲ, ಎಲ್ಲಿ ಖಾಲಿ ಇತ್ತಲ್ಲ ಅದಕ್ಕೆ ಇಲ್ಲೇ ಹಾಕ್ಸಿದ್ದೀನಿ. ನಮ್ಮ ಬಟ್ಟೆಗಳು ಎಷ್ಟಿದಾವೆ ನೋಡ್ಕೊಂಡು ಎಲ್ಲ ಹಾಕಿದಾಗ ಜ್ಞಾಪಿಸ್ಕೊಂಡು ಅದನ್ನು ಮತ್ತೆ ಮಾನ ಬೆಳೆಯೋಕ್ಕೆ ಎತ್ಕೋಬೇಕು. ಹಿಂಡು ಜೋರಾಗಿ ಅದಕ್ಕೆ ಮುಟ್ಟು ನೋಡ್ದೆ ಹಂಗೆ ನೊಂದೋದ ಬಟ್ಟೆ. ನಿನ್ನ ಹಿಂಡಿದ್ರೆ ಹರಿದೋಗಲ್ಲ. ಹಂಗೆ ನಿನ್ನ ಶಕ್ತಿ ಎಷ್ಟಿದೆ ಅಷ್ಟು ಬಿಟ್ಟು ಹಿಂಡಬೇಕು. ಕ್ಲಿಪ್ ಹಾಕ್ಬೇಕು ಇವಾಗ. ಇಲ್ಲ, ಹೊಟ್ಟೆ ಎಸ್ದಿರೋದಲ್ಲ. ಹಿಂಗ್ ಮಾಡಿರೋ ಫಲ ತಿಂದಿಲ್ಲ, ಅದೇ ತಿಂತಿದ್ದು. ಹೊಟ್ಟೆ ಎಸ್ದಿದ್ರೆ ಇವತ್ತು ಬಟ್ಟೆ ಪೂರ್ತಿ ನಾನೇ ಹೋಗ್ತೀನಿ. ಅದೇ ಚೈತ್ರನ್ ಬಿಟ್ಟು ನಂದು ಅಣ್ಣಂದು ಮತ್ತೆ ಟವಲ್ಗಳು ಯಾವ್ದಿತ್ತು ಎಲ್ಲ ಹೋಗ್ಬಿಟ್ಟೆ. ವಾಷಿಂಗ್ ಮಿಷಿನ್ ಎಲ್ಲ ಕಣ, ಅದು ವರ್ಕ್ ಆಗಲ್ವಲ್ಲ. ನಮ್ಮ ಅಪ್ಪ ಚಿಕನ್ ತಂದ್ರೆ ಎಣ್ಣೆ ಹೊಡ್ಕೊಬರ್ಕೋರ. ನಮ್ಮಪ್ಪ ಚಿಕನ್ ತಂದಿದ್ರಲ್ಲ, ನಮ್ಮ ಅಕ್ಕ ಚಿಕನ್ ಸಾರು ಮಾಡ್ತಾಳಂತೆ. ತಿನ್ನೋಣ, ಚೆನ್ನಾಗಿ ಮಾಡ್ತಾಳೆ ನಮ್ಮ ಅಕ್ಕ. ನಾಟಿ ಕೋಳಿ ಸಾರಲ್ಲ, ಫಾರಂ ಕೋಳಿ. ಸಕ್ಕದ ಮಾಡಿದಾಳೆ ನಮ್ಮ ಅಕ್ಕ, ಸೂಪರ್ ಆಗಿ ಮಾಡಿದಾಳೆ. ಬನ್ನಿ ನೀವು ಒಂದಿನ ಬಂದು ತಿನ್ಕೊಂಡೋಗಿ. ಒಂದು 1 ಲಕ್ಷ ಸಬ್ಸ್ಕ್ರೈಬರ್ ಆದ್ಮೇಲೆ ಊಟ ಹಾಕ್ಸ್ತೀನಿ ಎಲ್ಲರಿಗೂ, ತಲೆ ಕೆಡಿಸ್ಕೊಬೇಡ. ಫಸ್ಟ್ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡುವಂತ ನಿಮ್ಮ ಮೈಂಡ್ ಅಲ್ಲಿ. ಅಲ್ವಾ? ನೀವು ಸಬ್ಸ್ಕ್ರೈಬ್ ಮಾಡೋದು ಆಗುತ್ತೆ. 1000 ಅಲ್ಲ, 1 ಮಿಲಿಯನ್ ಆಗುತ್ತೆ, 1 ಕೋಟಿನೂ ಆಗುತ್ತೆ, 100 ಕೋಟಿನೂ ಆಗುತ್ತೆ. ತಲೆ ಕೆಡಿಸ್ಕೊಬಾರ್ದು ಅದಕ್ಕೆ. ಗೋ ವಿತ್ ದ ಫ್ಲೋ. ಜಸ್ಟ್ ಇವಾಗ ಎಡಿಟ್ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸುಸ್ತಾಗೋಯ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಲವ್ ಯು ಗಾಯ್ಸ್. ಅದೇನಕ್ಕಿದ್ದ ಭಾಷೆ ಹೇಳ. ನಮ್ಮ ಮೌನಾಡೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ ನೋಡ. ಏನ್ ಸಾಧನೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ದಿರೋದೇ ದೊಡ್ಡ ಸಾಧನೆ ಕಣ.